ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯುಗಾದಿ ಸಂಭ್ರಮ. ಹೌದು, ಈ ಸೀಸನ್ನಲ್ಲಿ ಯುಗಾದಿ ಸಂಭ್ರಮಕ್ಕೆ ಸಾಥ್ ನೀಡಲು ಯಾವ್ಯಾವ ಬಗೆಯ ಸೀರೆಗಳು, ಡಿಸೈನರ್ ವೇರ್ಗಳು ಫ್ಯಾಷನ್ ಲೋಕಕ್ಕೆ ಕಾಲಿಟ್ಟಿದೆ, ಯಾವುದು ಟ್ರೆಂಡಿ ಆಗಿದೆ, ಯಾವ ಸ್ಟೈಲಿಂಗ್ ಪಾಪ್ಯುಲರ್ ಆಗಿದೆ, ಈ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣವಾ? ಬನ್ನಿ ಹಾಗಾದರೆ. ಫ್ಯಾಷನ್ ಸಂಭ್ರಮದಲ್ಲಿ ನಮ್ಮ ಜೊತೆ ಈ ದಿನ ಪ್ರತಿಭಾ ಅವರು ಜೊತೆಯಲ್ಲಿರಲಿದ್ದಾರೆ. ಶಿಲ್ಪಾ ಹರಿ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಇಂಟ್ರೊಡಕ್ಷನ್ ನೀವೇ ಹೇಳ್ಬೋದಾ? ನಮಸ್ಕಾರ ಎಲ್ಲರಿಗೂ. ನಾನು ದ ಕ್ರಿಯೇಟಿವ್ ಡಿಸೈನ್ ಸ್ಟುಡಿಯೋ ಫೌಂಡರ್ ಹಾಗೆ ಕ್ರಿಯೇಟಿವ್ ಅಕಾಡೆಮಿ ಫೌಂಡರ್ ಕೂಡ. ಇವತ್ತು ಶೀಲಾ ಅವರು ನಮ್ಮ ಸ್ಟುಡಿಯೋಗೆ ಬಂದು ಉಗಾದಿ ಫ್ಯಾಷನ್ ಸಂಭ್ರಮ ಬಗ್ಗೆ ಮಾತಾಡಲಿದ್ದಾರೆ. ಬಿಫೋರ್ ದ್ಯಾಟ್ ಪ್ಲೀಸ್ ದೀಪ ಹಚ್ಚೋಣ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಸೊ ಯುಗಾದಿ ಅಂದ ತಕ್ಷಣ ಅದು ನಮಗೆಲ್ಲ ಹೊಸ ವರ್ಷದ ಸಂಭ್ರಮ. ನಾವುಗಳೆಲ್ಲ ಹೊಸ ವರ್ಷನ ಯುಗಾದಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಅಲ್ವಾ? ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಥ್ಯಾಂಕ್ ಯು. ಸೊ ಒಟ್ಟಿಗೆ ವಿಶ್ ಮಾಡೋಣವಾ? ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಶೀಲಾ ಅವರೇ, ನೀವು ನಮ್ಮ ಡಿಸೈನರ್ ಜೊತೆ ಮಾತಾಡ್ತಾ ಇರಿ, ನಾನು ಅದು ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಓಕೆ, ಥ್ಯಾಂಕ್ ಯು. ಯುಗಾದಿ ಫ್ಯಾಷನಲ್ಲಿ ಏನೇನೆಲ್ಲ ಟ್ರೆಂಡಿ ಆಗಿದೆ, ಯಾವ ಬಗೆಯ ಸೀರೆಗಳು ಪಾಪ್ಯುಲರ್ ಆಗಿದೆ, ಯಾವ ಸ್ಟೈಲಿಂಗ್ ಟ್ರೆಂಡ್ನಲ್ಲಿದೆ, ಎಲ್ಲದ್ರ ಬಗ್ಗೆ ನಮಗೆ ಶಿಲ್ಪಾ ಹರಿ ಅವರು ತಿಳಿಸ್ಕೊಡ್ತಾರೆ. ಡಿಸೈನರ್ ಶಿಲ್ಪಾ ಹರಿ ಅವರು ಈ ದಿನ ಅವರ ಮಾಡೆಲ್ ಸಮೇತ ಹೇಗೆ ಏನು ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ತಾರೆ. ಹಾಯ್ ಶಿಲ್ಪಾ ಹರಿ ಅವರೇ. ಹಲೋ ಶೀಲಾ ಅವರೇ. ಥ್ಯಾಂಕ್ ಯು. ಆ್ಯಂಡ್ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಸೊ ಯುಗಾದಿಯಲ್ಲಿ ಕಟ್ ಮಾಡಿ ಯುಗಾದಿ ಫ್ಯಾಷನ್ ಸಂಭ್ರಮ, ಈ ನಮ್ಮ ಸ್ಪೆಷಲ್ ಎಪಿಸೋಡ್ ಯುಗಾದಿ ಫ್ಯಾಷನ್ ಸಂಭ್ರಮದಲ್ಲಿ ಈಗ ನಾವು ಟ್ರೆಂಡ್ ಬಗ್ಗೆ ಒಂದಿಷ್ಟು ಮಾತಾಡೋಣವಾ? ಎಸ್, ಖಂಡಿತ. ಓಕೆ, ಈಗ ಇತ್ತೀಚೆಗೆ ತುಂಬ ಸಾರಿ ಟ್ರೆಂಡ್ ಆಯಿತು. ಯಾವುದಿರ್ಬೋದು ಹೇಳಿ? ಈ ಉಗಾದಿ ಸಮ್ಮರ್ ಆಗಿರೋದ್ರಿಂದ ಹೆವಿ ಸ್ಯಾರೀಸು ಅಷ್ಟು ನಾವು ಯಾರು ಇಷ್ಟಪಡಲ್ಲ. ಅದಕ್ಕೆ ಇವಾಗ ರೀಸೆಂಟ್ ಆಗಿ ರಶ್ಮಿಕಾ ಮಂದನ ಅವರು ವೆಡ್ಡಿಂಗ್ ಆಯಿತು, ಎಲ್ಲರೂ ನೋಡಿದ್ದಾರೆ. ದ ಡ್ರೇಪಿಂಗ್ ಸ್ಟೈಲ್ ಈಸ್ ಟ್ರೆಂಡಿಂಗ್ ಎಲ್ಲ ಕಡೆ. ಸೊ ಅದನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಮಾಡೆಲ್ ಲೂಸಿ ಕರಿತೀನಿ, ಡ್ರೇಪಿಂಗ್ ಸ್ಟೈಲ್ನ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ಗೆ ನಾವು ರಶ್ಮಿಕಾ ಮಂದಣ್ಣನ ಸಾರಿ ಸ್ಟೈಲಿಂಗು ಭಾಳ ಟ್ರೆಂಡ್ನಲ್ಲಿದೆ. ಸೊ ಆ ಥರ ಸಾರಿ ಸ್ಟೈಲಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿಯ ಸಾರಿ ಉಡಬೇಕು, ಏನು ಟಿಪ್ಸ್ ಫಾಲೋ ಮಾಡಬೇಕು ಅನ್ನೋದನ್ನ ನೀವು ಬ್ರೀಫ್ ಆಗಿ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಕರಿತೀರಾ ನಿಮ್ಮ ಮಾಡೆಲ್ನ? ಲೂಸಿ. ಶಿಲ್ಪಾ ಹರಿ ಅವರೇ, ರಶ್ಮಿಕಾ ಮಂದಣ್ಣ ಸಾರಿ ಡ್ರೇಪಿಂಗ್ ಸ್ಟೈಲಿಂಗ್ ಈ ಭಾಳ ಟ್ರೆಂಡಲ್ಲಿದೆ. ಸೊ ಆ ಸ್ಟೈಲಿಂಗಿಗೆ ಯಾವ ರೀತಿ ಸೀರೆ ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿ ಉಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಹೇಳಿ. ಖಂಡಿತ. ನಾನು ಹೇಳಿದೆ ಆಗಲೇ, ಸಿನ್ಸ್ ಸಮ್ಮರ್ ಸೀಸನ್ ಇರೋದ್ರಿಂದ ಸಮ್ಮರ್ ಕಲರ್ಸ್ ಚೂಸ್ ಮಾಡಬೇಕು. ಆರೆಂಜ್, ರೆಡ್, ಯೆಲ್ಲೋ ಅದೆಲ್ಲ ಟ್ರೆಂಡಿಂಗಲ್ಲಿರುತ್ತೆ. ಅದ್ರ ಜೊತೆ ನಾವು ಗೋಲ್ಡ್ ಹೈಲೈಟ್ಸ್ನ, ದಟ್ ಈಸ್ ದ ಟ್ರೆಂಡ್. ದಟ್ ಈಸ್ ವಾಟ್ ಐ ಥಿಂಕ್ ರಶ್ಮಿಕಾ ಮಂದನ ಅವರು ಟ್ರೆಂಡ್ ಸ್ಟಾರ್ಟ್ ಮಾಡಿದ್ದಾರೆ. ಗೋಲ್ಡನ್ನ ಹೈಲೈಟ್ ಮಾಡಿರೋದು ವಿತ್ ಜ್ಯುವೆಲ್ರಿ ಆಕ್ಸೆಸರೀಸ್ ಆಫ್ ಕೋರ್ಸ್. ಸೊ ಡ್ರೇಪಿಂಗ್ ಹೆವಿ ಸ್ಯಾರಿನಲ್ಲಿ ಈ ಥರ ಡ್ರೇಪ್ ಮಾಡೋಕ್ಕಾಗಲ್ಲ. ಸೊ ಲೈಟ್ ವೆಯ್ಟೆಡ್ ಸ್ಯಾರೀಸ್, ಈ ಥರ ಸಾಫ್ಟ್ ಸಿಲ್ಕ್ ಇರ್ಬೋದು ಅಥವಾ ಮೈಸೂರು ಸಿಲ್ಕಲ್ಲಿ ಇರ್ಬೋದು, ಕಾಂಟ್ರಾಸ್ಟ್ ಸೀರೆಸು ಆ್ಯಂಡ್ ಈ ಥರ ಗೋಲ್ಡ್ ಚೆನ್ನಾಗಿರೋ ಗೋಲ್ಡ್ ಬಾರ್ಡರ್ಸ್ ವಿಲ್ ಬಿ ಅ ರಿಯಲ್ ಹೈಲೈಟ್. ಓಕೆ, ಒಂದ್ಸರಿ ಟರ್ನ್ ಆಗ್ತೀರಾ ಲೂಸಿ ಅವರೇ? ಸೊ ಲೂಸಿ ಅವರು ಮಾಡೆಲ್ಲು, ನಿಮ್ಮ ಬಗ್ಗೆ ಒಂದೆರಡು ಲೈನ್ ಹೇಳ್ತೀರಾ? ನೀವು ವಿನ್ ಆಗಿದ್ದೀರಾ, ಯಾವ ಟೈಟಲ್ ವಿನ್ ಆಗಿದ್ದೀರಾ? ನಾನು ಲೂಸಿ. ನಾನು ಎಸ್ಟ್ರಲ್ ಪೇಜೆಂಟ್ 2023ಅಲ್ಲಿ ಮಂಡ್ಯ ಡಿಸ್ಟಿಕ್ ವಿನ್ನರ್ ಆಗಿದ್ದೀನಿ. ಆ್ಯಸ್ ಎ ಮಾಡೆಲ್ ನಾನು ಈಗ ವರ್ಕ್ ಮಾಡ್ತಾ ಇದ್ದೀನಿ. ಟುಡೇ ಐ ರಿಪ್ರೆಸೆಂಟ್ ರಶ್ಮಿಕಾ ಮಂದನ ಸಾರಿ ಡ್ರೆಪಿಂಗ್. ಯು ಕ್ಯಾನ್ ಸಿ ಹೌ ಟು ಡ್ರೆಪ್ ಆ್ಯಂಡ್ ಪೇರಿಡ್ ವಿತ್ ಗೋಲ್ಡ್ ಜ್ಯುವೆಲ್ರಿ. ಓಕೆ, ಶಿಲ್ಪಾ ಹರಿ ಅವರೇ,
ಸೊ ಕಂಟಿನ್ಯೂ ಮಾಡಿ, ಹೇಗೆ ಏನು? ಅದೇ ಏನಂದರೆ ಇವಾಗ ನೀವೇನು ಹೈಲೈಟ್ ಮಾಡ್ಬೇಕಂತಿದ್ದೀರಾ, ಇವಾಗ ಎಷ್ಟೊಂದು ಜನ ಬಾರ್ಡರ್ ಮೇಲೆ ಹೆವಿ ವರ್ಕು ಅಥವಾ ಲೇಸ್ ವರ್ಕ್ ಮಾಡಿಸ್ತಾರೆ. ಅದನ್ನು ಇಲ್ಲಿ ಹೈಲೈಟ್ ಮಾಡಬೇಕು ಅಂತಿದ್ರೆ ದಿಸ್ ಇಸ್ ದ ಬೆಸ್ಟ್ ಡ್ರೇಪಿಂಗ್ ಸ್ಟೈಲ್. ಓಕೆ, ಈಗ ಯಾವ ರೀತಿ ಇದು ಡ್ರೇಪ್ ಮಾಡಿದ್ದಾರೆ ಅಂತ ಹೇಳ್ತೀರಾ? ಈಗ ಒಂದಿಷ್ಟು ಜನಕ್ಕೆ ಹೇಗೆ ಡ್ರೇಪ್ ಮಾಡಿದ್ದಾರೆ ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ. ಶಿಲ್ಪಾ ಹರಿ ಅವರೇ, ನೀವು ಹೇಳ್ತಾ ಇದ್ರಿ ಡ್ರೇಪಿಂಗು ಮಾಡೋದು ಸ್ವಲ್ಪ ಕಷ್ಟನೇ ಅಂತ. ಹೇಗೆ ಸಿಂಪಲ್ ಆಗಿ ಹೇಳಿ, ಹೇಗೆ ಡ್ರೇಪಿಂಗ್ ಆಗಿದೆ ಅಂತ. ಓಕೆ, ಇದ್ರ ಟ್ರಿಕ್ ಏನಂದರೆ ರಶ್ಮಿಕಾ ಮಂದನ ಹುಟ್ಟಿರೋ ಸೀರೆ ಟ್ರೆಂಡು. ಇವಾಗ ಮಾಮೂಲಿ ನಾವು ಸೀರೆ ಉಡೋ ಥರನೇ ಪಲ್ಲು ಎಲ್ಲ ಬರುತ್ತೆ, ಪ್ಲೀಟ್ಸು ಬರುತ್ತೆ. ಬಟ್ ಟ್ರಿಕ್ ಏನಂದರೆ, ಸೀಕ್ರೆಟ್ ಏನಂದರೆ, ನೀವು ಒಳಗಡೆ ಸಿಗಿಸೋ ಸ್ಯಾರಿ ಬಾರ್ಡರ್ನ ನಾವು ನೀಟಾಗಿ ಪ್ಲೀಟ್ ಮಾಡಿ ಇವಾಗ ಈ ಶೇಪ್ ಬರೋ ಥರ ಅದನ್ನು ಆಚೆಗೆ ಎಳ್ಕೊಂಡು ಇಲ್ಲಿ ಸಿಗಿಸಿದ್ದೀವಿ. ಸೊ ಏನಂದರೆ ಮೇನ್ ಬಂದು ಈ ಥರ ನಿಮ್ಮ ಬಾಡಿ ಈ ವಿ ಶೇಪ್, ಇನ್ವರ್ಟೆಡ್ ವಿ ಶೇಪ್ ಏನಿದೆ ವಿತ್ ನೀಟ್ ಪ್ಲೀಟ್ಸ್ ಕೂರಿಸಿದ್ದೀವಿ. ಸೊ ದಿಸ್ ಇಸ್ ದ ಸ್ಟೈಲ್. ಇದು ಸೆರ್ಗನ್ನ ಹೇಗೆ ಎಲ್ಲಿಂದ ತಂದಿದ್ದಾರೆ? ಸೆರ್ಗು ಮಾಮೂಲಿ ನಾವು ನಾರ್ಮಲ್ ಸ್ಯಾರಿ ಪ್ಲೀಟ್ ಹೇಗೆ ಮಾಡ್ತೀವಿ ಎಲ್ಲ ಸೇಮ್ ನಾರ್ಮಲ್ ಸ್ಯಾರಿ ಥರನೇ. ಓನ್ಲಿ ಥಿಂಗ್ ಒಳಗಡೆ ಹೋಗೋ ಕಾರ್ನರ್ ಏನಿದೆ ಸೀರೆದು ಅದನ್ನು ನೀಟಾಗಿ ಪ್ಲೀಟ್ ಮಾಡಿ ಇಲ್ಲಿ ನಾವೊಂದು ಟ್ವಿಸ್ಟ್ ಮಾಡಿ ಅದನ್ನು ಆಚೆ ತಗೊಂಡ್ಬಂದು ನೀಟಾಗಿ ಈ ಥರ ಪ್ಲೀಟ್ ಮಾಡಿದ್ದೀವಿ. ನೋಡಿ, ಇದನ್ನ ಫುಲ್ ಟೈಟ್ ಆಗಿ ಎಳ್ದಿಡಿಯೋ ಬದಲು ಇದನ್ನ ಸ್ವಲ್ಪ ಲೂಸ್ ಆಗಿ ಪ್ಲೀಟ್ಸ್ ಮಾಡಿದ್ದಾರೆ. ಇದು ನಾರ್ಮಲ್ ಆಗಿ ಹೇಗೆ ನಾರ್ಮಲ್ ಸ್ಯಾರಿ, ಹಾಗಾಗಿ ಸ್ಲಿಮ್ ಇರೋರಿಗೆ ಇದು ನೀಟಾಗಿ ಶೇಪ್ ಕಾಣಿಸುತ್ತೆ, ನೀಟಾಗಿ ಬಾಡಿ ಶೇಪ್, ಬಾಡಿ ಮಾಸ್ ಇಂಡೆಕ್ಸ್ ಹೈಲೈಟ್ ಆಗುತ್ತೆ. ಓಕೆ, ಇದಕ್ಕೆ ಹೇಗೆ ಮ್ಯಾಚ್ ಮಾಡ್ಬೋದು? ಜ್ಯುವೆಲರೀಸ್ ಆಗ್ಬೋದು, ಹೇರ್ ಸ್ಟೈಲು, ಅದ್ರ ಬಗ್ಗೆ ಹೇಳಿ. ಓಕೆ, ನಾರ್ಮಲಿ ಈಗ ಹೆವಿ ಪ್ಲೀಟ್ಸ್ ನಾವು ಇಲ್ಲಿ ಮುಂದೆ ಸ್ಮಾಲ್ ಪ್ಲೀಟ್ಸ್ ಕೂರಿಸಿದಾಗ ಈ ಥರ ಲೇಯರ್ಡ್ ಚೈನ್ ಅಂದರೆ ಒಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಅ ವೆಡ್ಡಿಂಗ್ ಆ ಥರ ಅಂದರೆ ತುಂಬ ಲೇಯರ್ಸ್ ಹಾಕಿ ಡ್ಯಾಬ್ ಹಾಕಿ ಅದೇ ಮ್ಯಾಚಿಂಗು ನಾವು ಇಯರಿಂಗು ಮತ್ತು ಬೈತಲೆ ಬಟ್ಟು ಎಲ್ಲ ಮ್ಯಾಚ್ ಮಾಡ್ತೀವಿ. ಬಟ್ ಇವಾಗ ಹಬ್ಬ ಅಂದರೆ ತುಂಬ ಜನ ತುಂಬ ಗ್ರ್ಯಾಂಡಾಗಿ ಆಕ್ಸೆಸರೀಸ್ ಹಾಕೊಳ್ಳೋಕ್ಕೆ ಇಷ್ಟಪಡಲ್ಲ. ಆವಾಗ ಜಸ್ಟ್ ಒಂದು ಚೋಕರ್ ಆ್ಯಂಡ್ ಒಂದು ಸ್ಮಾಲ್ ನೆಕ್ಲೆಸ್ ಹಾಕ್ಕೊಂಡ್ರೆ ಸಾಕು. ಸೀರೆನೇ ಹೈಲೈಟ್ ಆಗಿರೋದ್ರಿಂದ ನಾವು ಜ್ಯುವೆಲ್ರಿನ ತುಂಬ ಹೈಲೈಟ್ ಮಾಡೋದು ಬೇಕಾಗಲ್ಲ. ಓಕೆ, ಸೊ ರಶ್ಮಿಕಾ ಮಂದಣ್ಣ ಅವರ ಸೀರೆ ಸ್ಟೈಲಿಂಗ್ ಮಾಡೋದಕ್ಕೆ ಒಂದಿಷ್ಟು ಟಿಪ್ಸ್ ಫಾಲೋ ಮಾಡಲೇಬೇಕು. ಸೊ ಲೂಸಿ ಅವರೇ, ಒಂದು ವಾಕ್ ಮಾಡ್ತೀರಾ? ಲೂಸಿ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಲೂಸಿ. ಶಿಲ್ಪಾ ಹರಿ ಅವರೇ, ಈಗ ನಮಗೆ ನೆಕ್ಸ್ಟು ಯಾವುದ್ರ ಬಗ್ಗೆ ಹೇಳ್ತೀರಾ? ಓಕೆ, ಇವಾಗ ಟ್ರೆಂಡಿಂಗ್ ಬ್ಲೌಸಸ್ ಬಗ್ಗೆ ಮಾತಾಡೋಣ ಅಂದರೆ ಟ್ರೆಂಡಿಂಗ್ ಬ್ಲೌಸಸ್ ಬಗ್ಗೆ ಮಾತಾಡೋಣ. ಅಂದರೆ ಯಾವ ಸೀರೆಗೆ ಹೇಗೆ ಬ್ಲೌಸ್ ಮ್ಯಾಚ್ ಮಾಡೋದು ಅಂತನ. ಹೌದು. ಶಿಲ್ಪಾ ಹರಿ ಅವರೇ, ನೀವು ಬ್ಲೌಸ್ಗಳು ಈ ಹಬ್ಬಕ್ಕೆ ಡಿಸೈನ್ಸ್ಗಳು ಬಂದಿರೋ ಅಂತ ಬ್ಲೌಸು ಒಂದು ಝಲಕ್ ತೋರಿಸ್ತೀನಿ ಅಂದ್ರಿ, ತೋರಿಸ್ತೀರಾ? ಬನ್ನಿ, ಖಂಡಿತ. ಇವಾಗ ಬರೀ ಸ್ಯಾರಿ ಡ್ರೇಪಿಂಗಲ್ಲಿ ಡ್ರೇಪಿಂಗ್ ಸ್ಟೈಲ್ಸ್ ಯೂಸ್ ಮಾಡಬೇಕಂತಿಲ್ಲ. ಇವಾಗ ಹೊಸ ಟ್ರೆಂಡ್ ಏನಂದರೆ ಬ್ಲೌಸ್ನಲ್ಲೂ ಡ್ರೇಪ್ ಮಾಡೋದು. ಸೊ ಡ್ರೇಪ್ ಬ್ಲೌಸಸ್ ಅಂತ ಮಾಡ್ತೀವಿ. ಡ್ರೇಪ್ ಬ್ಲೌಸಸ್ ವಿತ್ ವೆರಿ ನೆಕ್ಲೈನ್ನ ಡಿಫೈನ್ ಮಾಡೋ ಅಂಥದ್ದು. ಸೊ ಇವಾಗ ನೆಕ್ಲೈನ್ನ ಡಿಫೈನ್ ಮಾಡಿ ಇಲ್ಲಿ ಡ್ರೇಪಿಂಗ್ ಮಾಡೋ. ಹೌದು, ಇದು ಬಹಳ ಟ್ರೆಂಡಲ್ಲಿ ಇದೆ ಅಲ್ಲ. ಇದು ಈ ಬ್ಲೌಸ್ ಹೇಗಿದೆ ಅಂದ್ರೆ ಸೆರ್ಗ್ ಹಾಕೋದೇ ಬೇಡ, ಸೈಡಲ್ಲಿ ಸ್ಟೈಲಿಂಗ್ ಮಾಡ್ಬಿಡ್ಬೋದು ಅನ್ನ. ಯಾರು ಬ್ಲೌಸ್ನ ಜಾಸ್ತಿ ಶೋಕೇಸ್ ಮಾಡೋವಂಥವ್ರು ಇರ್ತಾರಲ್ಲ ಅಂಥವ್ರಿಗೆ ಇದು ಬೆಸ್ಟ್. ಓಕೆ, ಇದು ಏನು ಮಧುಬಾಲ ಡಿಸೈನ್ ಅಂತಾರಲ್ಲ ಅದರಲ್ಲೇ ಡ್ರೇಪಿಂಗ್. ಹೌದು, ಡ್ರೇಪಿಂಗ್ ಸ್ಟೈಲ್. ಇದು ಬಹಳ ಟ್ರೆಂಡಲ್ಲಿ ಇದೆ. ಸೊ ಒಂದು 3 ಟಿಪ್ಸ್ ಕೊಡಿ, ಮಧುಬಾಲ ಬ್ಲೌಸ್ ಡಿಸೈನ್ ಮಾಡಿಸೋರಿಗೆ ಒಂದು 3 ಟಿಪ್ಸ್ ಕೊಡ್ತೀರಾ? ಒಂದೇನಂದರೆ ಡಾರ್ಕ್ ಕಲರ್ಸ್ ಚೂಸ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಬಾಡಿ ಶೇಪ್ಸ್ಗೆ ಇನ್ನೂ ಚೆನ್ನಾಗಿ ಶೇಪ್ ಕೊಡುತ್ತೆ ವಿತ್ ಡಿಫೈನ್ ನೆಕ್ಲೈನ್ಸ್. ಇವಾಗ ಕೆಲವರು ತುಂಬ ಬ್ರಾಡ್ ಶೋಲ್ಡರ್ ಇರೋರು ಈ ಥರ ಜಸ್ಟ್ ಡಿಫೈನ್ ಮಾಡಿದ್ರೆ ಆವಾಗ ಕರೆಕ್ಟಾಗಿ ನೀಟಾಗಿ ಕೂರುತ್ತೆ. ಆ್ಯಂಡ್ ಡಾರ್ಕ್ ಕಲರ್ಸ್ ಇರೋದ್ರಿಂದ ಕರೆಕ್ಟಾಗಿ ಶೇಪ್. ಸ್ವಲ್ಪ ಪ್ಲಂಪಿ ಆಗಿರ್ತಾರೆ, ಅವ್ರುಗಳು ಈ ಬ್ಲೌಸ್ ಪ್ರಿಫರ್ ಮಾಡೋದು ಬೇಡ ಅಂತೀರಾ? ಮಾಡ್ಬೋದು, ಅಂದರೆ ಡಾರ್ಕ್ ಕಲರ್ಸ್ ಹಾಕ್ಕೋಬೇಕು. ಸೊ ಈ ಶೋಲ್ಡರ್ ವಿಡ್ತ್ ಎಲ್ಲ ಕಮ್ಮಿ ಇಟ್ಕೊಂಡ್ರೆ ಆವಾಗ ಇಟ್ ಲುಕ್ ವೆರಿ ಎಲಿಗೆಂಟ್ ಆನ್ ದೆಮ್. ಓಕೆ, ಯಾವ ಥರ ಈ ಡಿಸೈನ್ಸ್ ಅಲ್ಲಿ ಈಗ ಸ್ಲಿಮ್ ಇರೋರಿಗೆ ಏನು ಹೇಳ್ತೀರಾ? ಸ್ಲಿಮ್ ಇರೋರಿಗೆ ಏನು ರೆಸ್ಟ್ರಿಕ್ಷನ್ಸ್ ಥರ ಏನೂ ಇಲ್ಲ, ಯಾವ ಥರ ನೆಕ್ಲೈನ್ಸ್ ಆದರೂ ಮಾಡ್ಬೋದು. ಇವಾಗ ಕ್ಲೋಸ್ ನೆಕ್ಲೈನ್ಸ್ ಆರ್ ಆಲ್ಸೋ ಟ್ರೆಂಡಿಂಗ್. ಸೊ ಅವರು ಕ್ಲೋಸ್ ನೆಕ್ಲೈನ್ಸ್ ಜೊತೆನೂ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್. ಸೊ ಇವಾಗ ಎಷ್ಟೊಂದು ಬ್ಲೌಸಸ್ ಪ್ಲೇನ್ ಇರುತ್ತೆ. ಸೊ ಆವಾಗ ನಾವು ಈ ಥರ ಜಿವೆಲ್ಡ್ ಬ್ಲೌಸಸ್ ಮಾಡ್ತೀವಿ. ಜಿವೆಲ್ಡ್ ಬ್ಲೌಸಸ್ ಹೇಗೆ ಅಂದರೆ ನಾವು ಈಗ ಇದು ವಂಕಿ ಡಿಸೈನು ಅಥವಾ ಚೋಕರ್ ಡಿಸೈನ್ ಮಾಡಬೇಕು. ಸೊ ಈ ಥರ ಪ್ಲೇನ್ ಬ್ಲೌಸಸ್ಗೆ ಈ ಥರ ತುಂಬ ಡಿಸೈನ್ಸ್ ಇವಾಗ ಟ್ರೆಂಡ್ ಆಗ್ತಾ ಇದೆ. ಸೊ ಜ್ಯುವೆಲ್ ಬ್ಲೌಸು, ರಶ್ಮಿಕಾ ಮಂದಣ್ಣ ಸಾರಿ ಬ್ಲೌಸ್ಗಳು, ರಿಸೆಪ್ಷನ್ ಸಾರಿ ಬ್ಲೌಸು ಜ್ಯುವೆಲ್ ಬ್ಲೌಸ್ ಆಗಿತ್ತು. ಜ್ಯುವೆಲ್ ಬ್ಲೌಸ್ ಇನ್ ದ ಸೆನ್ಸ್ ಸಿಂಪಲ್ ನೆಕ್ಲೈನ್ ಇತ್ತು, ಮತ್ತೆ ಮದುವೆಲಿ ಫುಲ್ ಸ್ಲೀವ್ ಡಿಸೈನ್ ಇತ್ತು, ಜ್ಯುವೆಲ್ ಬ್ಲೌಸ್ ಇತ್ತು, ಅಂದರೆ ಹೆವಿ ಗ್ರ್ಯಾಂಡ್ ಇತ್ತು. ಓಕೆ, ಸಾಕಾ? ನೆಕ್ಸ್ಟ್ ಇನ್ನು ಯಾವುದಾದ್ರೂ ಒಂದು ಡಿಸೈನ್ ತೋರಿಸಿ.
ಇನ್ನೊಂದು ಟ್ರೆಂಡಿಂಗ್ ಏನಂದರೆ ಇವಾಗ ಮೈಸೂರು ಸಿಲ್ಕ್ ಸ್ಯಾರಿ ಹುಚ್ಚು ಎಲ್ಲರಿಗೂ ಬಂದಿದೆ. ಸೊ ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸ್ ಜೊತೆ ಬರಲ್ಲ. ಸೊ ಅದ್ರ ಜೊತೆ ಪೇರ್ ಹೇಗೆ ಮಾಡಬೇಕು? ಈಗ ಕಲಂಕಾರಿ ಪ್ರಿಂಟೆಡ್ ಬ್ಲೌಸಸ್ ತುಂಬ ಟ್ರೆಂಡಲ್ಲಿದೆ. ಅದಕ್ಕೆ ನೀವು ವರ್ಕ್ ಮಾಡಿಸ್ಬೋದು, ಇಲ್ಲ ಹಾಗೆ ಪ್ಲೇನ್ ಆಗು ಬಿಡ್ಬೋದು. ಸ್ಯಾರಿ ಗ್ರ್ಯಾಂಡ್ ಆಗಿದ್ದರೆ ಬ್ಲೌಸ್ನ ಸಿಂಪಲ್ ಆಗಿ ಇಟ್ಕೋಬೋದು. ಬಟ್ ಈ ಥರ ಕಲಂಕಾರಿ ಪ್ರಿಂಟೆಡ್ ಡಿಸೈನ್ಸ್ ಇಸ್ ತುಂಬ ಟ್ರೆಂಡ್ ಆಗ್ತದೆ. ಇದು ಪೆನ್ ಕಲಂಕಾರಿ ಹೌದು. ಹೌದಲ್ಲ? ಸೊ ಇವರು ಹೇಳಿದಾಗೆ ಮೈಸೂರು ಸಿಲ್ಕ್ ಸೀರೆ ಆಗ್ಬೋದು, ಯಾವುದೇ ಪ್ಲೇನ್ plain ಸ್ಯಾರೀಸು sarees ಆಗ್ಬೋದು, ಆಗ್ಬೋದು. ಕಾಟನ್ ಸ್ಯಾರೀಸು ಆಗ್ಬೋದು ಅಲ್ವಾ? ಹೌದು. ಸೊ ಸಮ್ಮರಿಗೆ ಹೇಳಿ ಮಾಡಿಸಿದಂತ ಬ್ಲೌಸ್. ಈ ತರ ಒಂದು ಬ್ಲೌಸ್ ಇದ್ರೆ ನೀವು 10 ಸೀರೆ ಉಡ್ಬೋದು. ಏನಂತೀರಾ? ಹೌದು, ಇಟ್ಸ್ ಅ ಮಿಕ್ಸ್ ಅಂಡ್ ಮ್ಯಾಚ್. ಓಕೆ, ಸೊ ನೆಕ್ಸ್ಟ್. ಓಕೆ, ಸೊ ಇದು ಇಂಡೋ ವೆಸ್ಟರ್ನ್ ಸ್ಟೈಲ್ಸ್ ಇವಾಗ ಹುಡುವಂಥವ್ರು. ಈಗ ಹೆವಿ ಕಂಚಿ ಯಾರು ಹುಡಲ್ಲ. ಸೊ ಲೈಟ್ ವೆಯ್ಟ್ ಸ್ಯಾರೀಸು, ಪ್ಲೇನ್ ಸ್ಯಾರೀಸ್ ಎಲ್ಲ ಸ್ವಲ್ಪ ಟ್ರೆಂಡಿಂಗ್ ಇದೆ. ಸೊ ಅದಕ್ಕೆ ಈ ಥರ ಇಂಡೋ ವೆಸ್ಟರ್ನ್ ಬ್ಲೌಸ್, ಸ್ವಲ್ಪ ಈ ಥರ ಟ್ರಾನ್ಸ್ಪರೆಂಟ್ ಎಫೆಕ್ಟು, 3D ಎಂಬೋಸ್ಮೆಂಟು, ಅಂದರೆ ಫ್ಲವರ್ಸು, ಇದು ಫ್ಲೋರಲ್ಲು. ಬಟ್ ನಿಮ್ಗೆ ಏನೇ ಬೇಕಾದರೂ ಅದರದ್ದು 3D ಎಂಬೋಸ್ ಮಾಡಿಸಿ ಯು ಕ್ಯಾನ್ ವೇರ್ ಇಟ್ ಅಂಡ್ ಯು ಕ್ಯಾನ್ ಮ್ಯಾಚ್ ಇಟ್ ವಿತ್ ಎನಿ ಕಲರ್. ಅಂದ್ರೆ ಇದು 3D ಬ್ಲೌಸ್ ಡಿಸೈನ್ ಅಂತ ಹೇಳ್ತಾರೆ. ಇದನ್ನ ಕ್ರಾಪ್ ಟಾಪ್ ಆಗೋದ್ರು ಯೂಸ್ ಮಾಡಬಹುದು ಅಲ್ವಾ? ಸ್ಕರ್ಟ್ಸ್ ಗಳಿಗೂ ಯೂಸ್ ಮಾಡಬಹುದು, ಸಾರಿಗೂ ಯೂಸ್ ಮಾಡಬಹುದು. 2 in 1 ತರ. 2 in 1. ಓಕೆ, ಬನ್ನಿ ಶಿಲ್ಪಾ ಹರಿ ಅವರೇ, ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಮಾತಾಡೋಣ? ನೆಕ್ಸ್ಟ್ ನಮ್ಮ ಇನ್ನೊಂದು ಮಾಡೆಲ್ನ ಕರೆಸ್ತೀವಿ. ಅವರು ಇಂಡೋ ವೆಸ್ಟರ್ನ್ ಸ್ಟೈಲಲ್ಲಿ ಸ್ಯಾರಿ ಡ್ರೇಪಿಂಗ್ ಹೇಗೆ ಮಾಡೋದು, ಹೇಗೆ ಈಗ ಬರೀ ನಾರ್ಮಲ್ ಸೀರೆ ಉಡ್ಬೇಕಂದ್ರೆ ಎಲ್ಲರಿಗೂ ಬೋರ್ ಆಗುತ್ತೆ. ಸೊ ಇಂಡೋ ವೆಸ್ಟರ್ನ್ ಸ್ಟೈಲ್ಸಲ್ಲಿ ಹೇಗೆ ಎಕ್ಸ್ಪೆರಿಮೆಂಟ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಯುಗಾದಿ ಹಬ್ಬಕ್ಕೆ ಕೇವಲ ಟ್ರೆಡಿಷನಲ್ ಸಾರಿ ಡ್ರೇಪಿಂಗ್ ಅಷ್ಟೇ ಅಲ್ಲ, ಇಂಡೋ ವೆಸ್ಟರ್ನ್ ಸ್ಟೈಲಿಂಗಲ್ಲೂ ಸೀರೆ ಉಡ್ಬೋದು. ಹೌದು, ಟೀನೇಜ್ ಅವರು, ಕಾರ್ಪೊರೇಟ್ ಫೀಲ್ಡ್ ಅವರು, ಅವರೆಲ್ಲ ಹೇಗಂದ್ರೆ ತೀರಾ ಟ್ರೆಡಿಷನಲ್ಲು ಬೇಡ, ಸ್ವಲ್ಪ ಮಾಡರ್ನ್ ಆಗೂ ಇರಬೇಕು ಅನ್ನೋರು ಇಂಡೋ ವೆಸ್ಟರ್ನ್ ಸ್ಟೈಲಿಂಗಲ್ಲಿ ಸೀರೆ ಉಡ್ಬೋದು. ಅದು ಹೇಗೆ ಅನ್ನೋದನ್ನ ಶಿಲ್ಪಾ ಹರಿ ಅವರು ತಿಳಿಸ್ಕೊಡ್ತಾರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.